गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरुवे नमः। तस्मै श्री गुरुवे नमः। तस्मै श्री गुरुवे नमः। ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲಾ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ತಂದೆ ತಾಯಂದಿರಿಗೆ ಧನ್ಯವಾದಗಳು. ನಮ್ಮ ನಿಮ್ಮ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಬ್ರಹ್ಮ ಋಷಿಗಳಿಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಧನ್ಯವಾದಗಳು. ನವ ದುರ್ಗಿಯರಿಗೆ ಧನ್ಯವಾದಗಳು. ಸದಾ ನಮ್ಮ ಹೆಗಲ ಮೇಲೆ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಇವರೆಲ್ಲರಿಗೂ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ್ಲೂ ನಮ್ಮ ಮೇಲೆ ಹೀಗೆ ಹರಿತಾ ಇರ್ಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಶಾಂಭವಿ ಅವ್ರು ಮಾತಾಡ್ಬೇಕು. ನಿಮ್ಮ ಎಕ್ಸ್ಪೀರಿಯನ್ಸ್ ಗಳನ್ನ ನನ್ಗೆ ಹೇಳ್ಬೇಕು. ನನ್ಗೆ ಮುಂಚೆ ಹೇಗಿದ್ರಿ, ಈಗ ಧ್ಯಾನ ಬಂದ್ಮೇಲೆ, ರೇಖಿ ಕಲ್ತ ಮೇಲೆ ನಿಮ್ಮಲ್ಲಿ ಏನ್ ಬದಲಾವಣೆಗಳಾಗ್ತಾ ಇದೆ? ನಿನ್ನೆ ಒಬ್ರು ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರು, ಅವ್ರ ಎಕ್ಸ್ಪೀರಿಯನ್ಸ್ ನ ಹೇಳ್ತಾ ಇದ್ರಿ. ಪ್ರತಿ ಸಲ ನಾನು ಎಷ್ಟೇ ಕೆಲಸ ಮಾಡಿ ಆಫೀಸಿಂದ ಬಂದ್ರು ಕೂಡ, ಎಷ್ಟೇ ಟಯರ್ಡ್ ಇರ್ಲಿ, ಎಷ್ಟೇ ಸುಸ್ತಾಗ್ಲಿ, ಎಷ್ಟೇ ನನಗೆ ಒತ್ತಡ ಇದ್ರು ಕೂಡ ನಾನು ಧ್ಯಾನವನ್ನ ಮಾಡಿದ ತಕ್ಷಣ ಆಟೋಮ್ಯಾಟಿಕಲಿ ನನಗೆ ಪೀಸ್ ಆಫ್ ದ ಮೈಂಡ್ ಬರುತ್ತೆ. ಮತ್ತೆ ನಾನು ಕಾಮ್ ಆಗಿ ನಾನು ಮಲ್ಕೊಳ್ತಾ ಇದ್ದೀನಿ. ಮುಂಚೆ ನನಗೆ ನಿದ್ದೆನೆ ಬರ್ತಾ ಇರ್ಲಿಲ್ಲ, ಸರಿಯಾಗಿ ನಾನು ಪ್ರಾಪರ್ ಆಗಿ ನಿದ್ದೆ ಮಾಡ್ತಾ ಇರ್ಲಿಲ್ಲ. ಈಗ ನಾನು ತುಂಬಾ ಚೆನ್ನಾಗಿ ನಾನು ನಿದ್ದೆಯನ್ನ ಮಾಡ್ತಾ ಇದ್ದೀನಿ. ಮುಂಚೆ ನನ್ಗೆ ಆತರ ಮಾಡಕ್ ಆಗ್ತಾ ಇರ್ಲಿಲ್ಲ ನನಗೆ ಅಂತ ಅವ್ರ ಎಕ್ಸ್ಪೀರಿಯನ್ಸ್ ನ ಅವರು ನನ್ಗೆ ಶೇರ್ ಮಾಡ್ತಾ ಇದ್ರು. ಎಷ್ಟು ಖುಷಿ ಅನ್ಸುತ್ತೆ ನೋಡು. ಎಷ್ಟು ಒತ್ತಡ ಇತ್ತು, ಎಷ್ಟು ಸ್ಟ್ರೆಸ್ ಇತ್ತು, ಪ್ರಾಪರ್ ಆಗಿ ಅವ್ರಿಗೆ ನಿದ್ದೆನೆ ಮಾಡಕ್ ಆಗ್ತಾ ಇರ್ಲಿಲ್ಲ ಅಂತ. ಮಧ್ಯೆ ಮಧ್ಯೆ ಎಚ್ಚರ ಆಗೋದು, ಕಂಪ್ಲೀಟ್ ಆಗಿ ಒಂದು ಎಷ್ಟು ಬೇಕೋ ಅಷ್ಟು ನಿದ್ದೆಯನ್ನು ನಾವು ಮನಸ್ಫೂರ್ತಿಯಾಗಿ ನಿದ್ದೆನೂ ಕೂಡ ನನಗೆ ಮಾಡಕ್ ಆಗ್ತಾ ಇರ್ಲಿಲ್ಲ ಅಂತ ಹೇಳಿ ಅವ್ರ ಎಕ್ಸ್ಪೀರಿಯನ್ಸ್ ನನಗೆ ಶೇರ್ ಮಾಡೋರು. ಹಾಗೆ ನಿಮ್ಮಲ್ಲಿ ಯಾವ ರೀತಿ ಪರಿವರ್ತನೆ ಆಗ್ತಾ ಇದೆ, ಏನ್ ಬದಲಾವಣೆಗಳಾಗ್ತಾ ಇದೆ ಅಂತ ನಂಗೆ ಶೇರ್ ಮಾಡ್ಬೇಕು ನೀವು. ಆಗ ನನ್ಗೂ ಕೂಡ ಒಂದು ನಿಮ್ಮಲ್ಲಿ ಏನ್ ಬದಲಾವಣೆ ಆಗ್ತಾ ಇದೆ ಅಂತ ನನಗೆ ಅರ್ಥ ಆಗುತ್ತೆ. ನೆನ್ಸ್ಕೊಳ್ಳಿ, ಮನಸ್ಸಿನ ಸ್ಥಿತಿ ಹೇಗಿರುತ್ತೆ ನಮ್ಗಳಿಗೆ ಅಂತ ಹೇಳಿದ್ರೆ, ಯಾವಾಗ್ಲೂ ಕೂಡ ಅದು ಹಳೆ ಘಟನೆಗಳು, ಹಳೆ ನೆನಪುಗಳು, ಭೂತಕಾಲದಲ್ಲೇ ಅದು ಯೋಚನೆ ಮಾಡ್ತಾ ಇದೆ. ಇಲ್ಲ ಅಂತಂದ್ರೆ ಏನ್ ಮಾಡ್ತಾ ಇರುತ್ತೆ ಅದು, ವರ್ತಮಾನ ಕಾಲದಲ್ಲಿ ಇರುತ್ತೆ, ಭವಿಷ್ಯತ್ ಕಾಲದಲ್ಲಿ ಇರುತ್ತೆ. ನಾಳೆ ಏನ್ ಮಾಡ್ಬೇಕು, ಆ ತರ ಆಗ್ಬಿಟ್ರೆ, ಈ ತರ ಆಗ್ಬಿಟ್ರೆ, ಅದ್ ಮಾಡಕ್ ಆಗತ್ತಾ, ಅದ್ ಮಾಡ್ಬಿಟ್ರೆ ಅಂತ ಹೇಳಿ ಭವಿಷ್ಯತ್ ಕಾಲದಲ್ಲಿ ಯೋಚನೆ ಮಾಡ್ತಾ ಇರುತ್ತೆ. ಹೌದಲ್ವಾ? ನೋವು, ದುಃಖ, ಹಳೆ ಘಟನೆಗಳು, ಹಾಗ್ ಮಾಡ್ಬಾರ್ದಿತ್ತು, ಹೀಗ್ ಮಾಡ್ಬಾರ್ದಿತ್ತು, ಬರೀ ಇಂಥ ಆಲೋಚನೆಗಳೇ ತಲೆನಲ್ಲಿ ಕುತ್ಕೊಳ್ತಾ ಇರುತ್ತೆ. ಯಾವಾಗ ನಾವು ನಮ್ಮ ಉಸಿರನ್ನ ನಾವು ತಂದು ನಮ್ಮ ಎಲ್ಲ ನವದ್ವಾರಗಳನ್ನ ಮುಚ್ಚಿ ನಾವು ನಮ್ಮ ಉಸಿರನ್ನ ನಾವು ಒಂದು ಗಮನಕ್ಕೆ ತಂದು ನಾವು ಆ ಉಸಿರನ್ನ ನಾವು ನೋಡಕ್ಕೆ ಸ್ಟಾರ್ಟ್ ಮಾಡ್ತೀವಲ್ವಾ, ಅದೇನಾಗುತ್ತೆ ನಮ್ಗೆ? ಉಸಿರನ್ನ ಯಾವಾಗ ನಾವು ಒಂದು ಕಡೆ ತಗೊಂಡ್ ಬಂದು ಅದನ್ನ ನೋಡಕ್ಕೆ ನಾವು ಪ್ರಾರಂಭ ಮಾಡ್ತೀವೋ, ಆಗ ನಾವೇನ್ ಮಾಡ್ಬೇಕು, ಆಲೋಚನೆಗಳು ಬರ್ತಾ ಇರುತ್ತೆ. ಆಲೋಚನೆಗಳು ಬಂದಾಗ ಏನ್ ಮಾಡ್ಬೇಕು ನಾವು? ಪುನಃ ನಾವ್ ಏನ್ ಮಾಡ್ಬೇಕು, ನಮ್ಮ ಉಸಿರನ್ನ ನೋಡ್ತಾ ನಮ್ಮ ಗಮನವನ್ನ ನಾವು ಉಸಿರಿನ ಮೇಲೆ ನಾವು ತಂದು ನಿಲ್ಲಿಸ್ಬೇಕು. ಪುನಃ ನಾವೇನ್ ಮಾಡ್ಬೇಕು, ಉಸಿರನ್ನ ನೋಡ್ತಾ ಇರ್ಬೇಕು. ಈ ತರ ಪ್ರತಿದಿನ ನಾವು ಪ್ರಾಕ್ಟೀಸ್ ಮಾಡ್ತಾ 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 ನಮ್ಗೆ ಏನಾಗತ್ತೆ, ಧ್ಯಾನದಲ್ಲಿ ಮೊದಲಿಗೆ ನಾವು
ಆಲೋಚನೆಗಳೇ ತುಂಬಾ ಇರುತ್ತೆ. 5,000 6,000 ಎಷ್ಟು ಹೇಳಕ್ಕಾಗಲ್ಲ. ಆಲೋಚನೆಗಳು ಒಂದಾದ್ಮೇಲೆ ಬರ್ತಾನೇ ಇರುತ್ತೆ ನಮ್ಗೆ. ನಾವ್ ಪುನಃ ನೋಡ್ಬೇಕು ಆಲೋಚನೆಗಳನ್ನ, ಉಸಿರನ್ನ ತಗೊಂಡ್ ಬರ್ಬೇಕು, ಪುನಃ ಉಸಿರನಲ್ಲಿ ನಿಲ್ಸ್ಕೋಬೇಕು, ಉಸಿರನ್ನ ನೋಡ್ಬೇಕು ನಾವು. ಆತರ ಮಾಡ್ತಾ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದ್ 5,000 ಇರುವಂತಹ ಆಲೋಚನೆಗಳು 1,000ಕ್ಕೆ ಬಂದು ನಿಂತ್ಕೊಳ್ಳುತ್ತೆ, 500ಕ್ಕೆ ಬಂದು ನಿಂತ್ಕೊಳ್ಳುತ್ತೆ, 5 ಆಲೋಚನೆಗಳಿಗೆ ಬಂದು ನಿಂತ್ಕೊಳ್ಳುತ್ತೆ, ಬರೀ 1 ಆಲೋಚನೆಗಳಿಗೆ ಬಂದು ನಿಂತ್ಕೊಳ್ಳುತ್ತೆ. ಕೊನೆಗೆ ನಮಗೆ ಆಲೋಚನೆಗಳೇ ಬರಲ್ಲ. ಹೌದು, ಶೂನ್ಯದ ಸ್ಥಿತಿಗೆ ನಾವು ಬಂದು ತಲುಪ್ತೇವೆ ನಾವು. ಯಾವಾಗ ನಾವು ಧ್ಯಾನ ಮಾಡ್ತಾ ಇರ್ತೀವಿ, ನಮ್ಮ ಮನಸ್ಸಿಗೆ ನಮ್ಗೆ ಒಂಥರ ಪೀಸ್ ಆಫ್ ದ ಮೈಂಡ್, ಶಾಂತಿ ಬರ್ಬೇಕು ನಮ್ಗೆ. ಶಾಂತಿ ಇನ್ನು ನನಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಅಂದ್ರೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಅಭ್ಯಾಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಧ್ಯಾನ ಅಂತಂದ್ರೆ ಏನು? ಧ್ಯಾನ ಎಷ್ಟು ದಿನ ಪ್ರಾಕ್ಟೀಸ್ ಮಾಡ್ಬೇಕು? ಹಾಗಾದ್ರೆ ಎಷ್ಟು ದಿನ ಕಲಿಬೇಕು ನಾವು? ಒಂದು ಕ್ರಿಕೆಟ್ ಗೇಮ್ ಅನ್ನ ತಗೊಂಡ್ರಿ, ಎಷ್ಟು ದಿನ ಕಲಿಬೇಕು ಅದನ್ನ ಅಂತ ಹೇಳಿದ್ರೆ, ಕಣ್ಣು ಮುಚ್ಕೊಂಡು ನಾನು ಕ್ರಿಕೆಟ್ ಅನ್ನ ನಾನು ಆಡ್ಬೇಕು, ಲೀಲಾಜಾಲವಾಗಿ ನಾನು ಆಡುವ ತನಕನೂ ಕೂಡ ನಾವೇನ್ ಮಾಡ್ಬೇಕು, ನಾವು ಪ್ರಾಕ್ಟೀಸ್ ಮಾಡ್ಬೇಕು. ಯಾವ ಸಮಯದಲ್ಲಿ ಮಾಡ್ಬೇಕು ಕ್ರಿಕೆಟ್ ಅನ್ನ? ಹಾಗಾದ್ರೆ ಆ ಒಂದು ಕ್ರಿಕೆಟ್ ಆಟದ ಮೇಲೆ ನನಗೆ ತುಂಬಾ ಆಸಕ್ತಿ ಇದೆ, ಹೌದಲ್ಲ? ನಮ್ಗೆ ಆಸಕ್ತಿ ಬಂದ್ರೆ ನಾವೇನ್ ಮಾಡ್ತೀವಿ, ನಾವು ಆಟನ ಕಲಿಯಕ್ಕೆ ಪ್ರಾರಂಭ ಮಾಡ್ತೀವಿ. ಕಲಿತಾ ಏನಾಗುತ್ತೆ, ನಾವು ಅದನ್ನ ಕಲಿಯೋದಿಕ್ಕೆ ನಾವು ಇಂಥ ಸಮಯದಲ್ಲೇ ಕಲಿಬೇಕು ಅನ್ಕೊಳ್ತೀವ? ಯಾವಾಗ ಸಮಯ ಸಿಗುತ್ತೋ ಅವಾಗೆಲ್ಲ ಪ್ರಾಕ್ಟೀಸ್ ಮಾಡ್ತೀವಿ ನಾವು. ಒಂದ್ ಹಾಡುಗಾರಿಕೆ ಆಗಿರ್ಬಹುದು, ಒಂದ್ ಸಂಗೀತ ಆಗಿರ್ಬಹುದು, ಒಂದ್ ಫುಟ್ಬಾಲ್ ಗೇಮ್ ಆಗಿರ್ಬಹುದು, ಮನೆಯಲ್ಲಿ ಅಮ್ಮಂದಿರು ಒಂದ್ ಸೀರೆ ಹೊಲಿತಾರೆ ಅಂತ ಅಲ್ಲಿರ್ಬೋದು, ಯಾವುದನ್ನೇ ಆಗಿರ್ಲಿ, ಸಮಯ ಸಿಕ್ಕಾಗೆಲ್ಲ ಏನ್ ಮಾಡ್ತಾರೆ, ಇದನ್ನ ಕಲಿಬೇಕಪ್ಪ ಅಂತ ಹೇಳಿ ಅವರು ಅದನ್ನ ಅಭ್ಯಾಸ ಮಾಡ್ತಾ ಇರ್ತಾರೆ. ಇದಕ್ಕೆ ಸಮಯ ಅಂತ ಇರೋದಿಲ್ಲ. ಹಾಗೇನೆ ನಮ್ಮ ಧ್ಯಾನಕ್ಕೂ ಕೂಡ ಏನ್ ಗೊತ್ತಾ, ಸಮಯ ಅನ್ನೋದಿರಲ್ಲ. ನಿರಂತರವಾಗಿ ನಮಗೆ ಅದರಲ್ಲಿ ನಾವು ಮುಳುಗೋ ತನಕನೂ ಕೂಡ, ಎಲ್ಲಿ ಬೇಕಾದ್ರೂ ಕೂಡ ನಾವು ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ, ಸಿಂಪಲ್ ಒಂದೇ ಏನು, ನಮ್ಮ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲವನ್ನ ನಾವು ಮುಚ್ಕೊಂಡು ಕ್ಲೋಸ್ ಮಾಡಿ ಕೂತ್ಕೋಬೇಕಷ್ಟೇ. ಓಪನ್ ಮಾಡಬಾರ್ದು. ಓಪನ್ ಮಾಡಿದಾಗ ಏನಾಗುತ್ತೆ ಹೇಳಿ, ಹೊರಗಿನ ಪ್ರಪಂಚ ಕಾಣಿಸುತ್ತೆ ವಿನಃ ನನ್ನ ಒಳಗಿನ ಸ್ವರೂಪ ಏನು, ನನ್ನ ಒಳಗಡೆ ಏನಿದೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಧ್ಯಾನವನ್ನ ನಾವು ಯಾವ ಟೈಮಲ್ಲಿ, ಯಾವ ಸಮಯದಲ್ಲಾದ್ರೂ ಕೂಡ ನೀವು ಪ್ರಾಕ್ಟೀಸ್ ಅನ್ನ ಮಾಡ್ಬೇಕು. ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಇಂಥ ದಿನನೇ, ಇಂಥ ಸಮಯದಲ್ಲೇ ಹೀಗೆ ಮಾಡ್ಬೇಕಾ, ಅದ್ ಯಾವುದೇ ನಿಬಂಧನೆಗಳು ಕೂಡ ಇಲ್ಲ. ಎಷ್ಟು ಸರಳವಾಗಿ ಮಾಡಕ್ ಸಾಧ್ಯವೇ ಅಷ್ಟು ಸರಳವಾಗಿ ನಾವು ಮಾಡಬಹುದು. ಈಗ ಹೆಣ್ಮಕ್ಳಾದ್ರೆ, ನಾವು ಪೀರಿಯಡ್ಸ್ ಆಗಿರುತ್ತೆ, ನಾವು ಮಾಡಬಹುದು. ಕೆಲವೊಂದ್ಸಲ ಸ್ನಾನ ಮಾಡಕ್ ಆಗಿರಲ್ಲ, ಬೆಳಿಗ್ಗೆಯಿಂದ ಕೆಲಸ ಇರುತ್ತೆ, ಮಾಡಬಹುದು. ಬೇರೆ ಊರಲ್ಲಿ ಇರ್ತೀರಾ, ಬೇರೆ ಊರಲ್ಲೂ ಮಾಡಬಹುದು. ಟ್ರಾವೆಲ್ ಮಾಡ್ತಿರ್ತೀರಾ, ಟ್ರಾವೆಲ್ ಮಾಡ್ಬೇಕಾದ್ರೂ ಮಾಡಬಹುದು. ಹೀಗೆ ಅಂತ ಏನಿಲ್ಲ. ಅದಕ್ಕೆ ನೀವು ಯಾವ ಸಮಯದಲ್ಲಾದ್ರೂ ಕೂಡ ನಾವು ಈ ಧ್ಯಾನವನ್ನ ನಾವು ಅಭ್ಯಾಸವನ್ನ ಮಾಡಬಹುದು. ಸರಿ, ಹಾಗಾದ್ರೆ ನಾವು ಇವಾಗ ಧ್ಯಾನವನ್ನ ಮಾಡ್ಬೇಕಾದ್ರೆ ನಿಮ್ಮ 2 ಕೈಗಳನ್ನು ಕೂಡ ತುಂಬಾ ಚೆನ್ನಾಗಿ ರಬ್ ಮಾಡ್ಕೊಳ್ಳಿ. ಒಂದರ ಕೆಳಗಡೆ ಒಳಗಡೆ ಒಂದರಂತೆ ಕೈಗಳನ್ನ ಜೋಡಿಸಿ, ನಿಮ್ಮ ತೊಡೆಯ ಮೇಲೆ
ಕೋಮಲತೆಯಿಂದ ಇಟ್ಕೊಳ್ಳಿ. ಹಾಗೆ ಕೋಮಲವಾಗಿ ನಿಮ್ಮ ಕಣ್ಣುಗಳನ್ನು ಕೂಡ ಮುಚ್ಚಿ. ನೀವು ಎಲ್ಲಾದ್ರೂ ಕುತ್ಕೊಂಡು ನೀವು ಧ್ಯಾನವನ್ನು ಮಾಡಬಹುದು. ಸೋಫಾದ ಮೇಲಾದ್ರೂ ಮಾಡಬಹುದು, ಚೇರ್ ಮೇಲಾದ್ರೂ ಮಾಡಬಹುದು, ನೆಲದ ಮೇಲಾದ್ರೂ ಮಾಡಬಹುದು. ನಿಮಗೆ ಎಲ್ಲಿ ಆರಾಮ ಅನ್ಸುತ್ತೆ ಅಲ್ಲಿ ನೀವು ಇಟ್ಕೊಂಡು ಧ್ಯಾನವನ್ನ ಮಾಡ್ತೀವಿ. ಕೆಲವೊಂದು ಸಲ ನಾವು ಕೂತ್ಕೊಂಡು ಮಾಡಕ್ ಆಗಲ್ಲ ಅಂತಂದ್ರೆ ಮಲಗಿಕೊಂಡು ಕೂಡ ನಾವು ಧ್ಯಾನವನ್ನು ನಾವು ಮಾಡಬಹುದು. ನಮ್ಮ ಎಲ್ಲ ಗಮನವನ್ನ ಉಸಿರಿನ ಕಡೆ ತಗೊಬನ್ನಿ. ಉಸಿರನ್ನು ನಾವು ನೋಡ್ಬೇಕು. ನಿಧಾನವಾಗಿ ಉಸಿರನ್ನು ಒಳಗಡೆ ತಗೊಳ್ಳಿ. ಒಂದೊಂದು ಉಸಿರಿನಲ್ಲೂ ಕೂಡ ನಾವು ಆ ಪರಮಾತ್ಮನ ನಾವು ನೆನೆಯಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಒಂದೊಂದು ಉಸಿರು ಕೂಡ ಇಷ್ಟೊಂದು ನಮಗೆ ಇಂಪಾರ್ಟೆನ್ಸ್ ಆಗಿರುವಂತದ್ದು. ಒಂದು ಸಲ ಉಸಿರನ್ನ ಖರ್ಚು ಮಾಡ್ಬಿಟ್ರೆ ಪುನಃ ಮತ್ತೊಂದ್ಸಲ ನಾವು ವಾಪಸ್ ತಗೊಂಡು ಬರೋದಕ್ಕೆ ಸಾಧ್ಯವಿಲ್ಲ. ಸೊ ಬ್ಯಾಂಕ್ ಅಕೌಂಟ್ ಅಲ್ಲಿ ನಮ್ಮ ಅಮೌಂಟ್ ಹೇಗೆ ಇರುತ್ತೋ ಹಾಗೆ ನಾವು ಹುಟ್ಟತಾನೆ ನಾವು ನಮ್ಮ ಉಸಿರನ್ನ ನಾವು ತಗೊಂಡ್ ಬಂದಿರ್ತೀವಿ. ಆ ಉಸಿರನ್ನ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಅಷ್ಟು ಜೋಪಾನವಾಗಿ ನಾವು ಖರ್ಚು ಮಾಡ್ಬೇಕು. ಯಾವ್ಯಾವ್ದೋ ರೀತಿಯಲ್ಲಿ ನಾವು ಖರ್ಚು ಮಾಡುವ ಬದಲು ಆ ಪರಮಾತ್ಮನ ಹೆಸರನ್ನ ಒಂದೊಂದು ಉಸಿರಿನಲ್ಲೂ ಕೂಡ, ಉಸಿರು ತಗೊಳ್ಬೇಕಾದ್ರೂ ಕೂಡ ಪರಮಾತ್ಮನ ಹೆಸರನ್ನು, ಉಸಿರು ಬಿಡ್ತಾನೂ ಕೂಡ ನಾವು ಪರಮಾತ್ಮನ ಹೆಸರನ್ನ ಹೇಳ್ತಾ ತೆರಳಿದಾಗ ಆ ಪರಮಾತ್ಮನ ನಾವು ದಾರಿಯಲ್ಲಿ ನಡೆಯೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ನಮ್ಮ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಧ್ಯಾನದ ಮುಖಾಂತರ ಆ ಪರಮಾತ್ಮನನ್ನ ನೋಡುವುದೇ ನಮ್ಮ ಮೂಲ ಗುರಿಯಾಗಿದೆ. ಆದ್ದರಿಂದ ನಾವೆಲ್ಲರೂ ಕೂಡ ಒಂದೊಂದು ಉಸಿರಿನಲ್ಲೂ ಕೂಡ ಆ ಪರಮಾತ್ಮನನ್ನ ನಾವು ಧ್ಯಾನಿಸಬೇಕಾಗತ್ತೆ. ತಣ್ಣನೆಯ ಅನುಭವವನ್ನ ತರುತ್ತಿರುವಂತಹ ಉಸಿರು ನಮ್ಮ ಇಡೀ ಶರೀರಕ್ಕೆ ಚೈತನ್ಯವನ್ನ, ಶಕ್ತಿಯನ್ನ ತುಂಬುತ್ತಾ ಇದೆ. ಹೊರಗೆ ಹೋಗುವಂತಹ ಉಸಿರು ನಮ್ಮ ಶರೀರದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ಬ್ರಹ್ಮಾಂಡದಲ್ಲಿ ವಿಲೀನಗೊಳಿಸ್ತಾ ಇದ್ದೀವಿ. ಒಳಗೆ ಬರ್ತಾ ಇರುವಂತಹ ಉಸಿರು ನಮ್ಮ ನಾಭಿ ಚಕ್ರವನ್ನ ಹಳದಿ ಬಣ್ಣದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತಾ ಇರುವಂತೆ ಬೆಳಕನ್ನ ಎಲ್ಲಾ ಕಡೆಗೂ ಕೂಡ ಹರಡ್ತಾ ಇದ್ದೀವಿ. ಚಿನ್ನದ ಬಣ್ಣದ ಶಕ್ತಿಯಿಂದ ಬರ್ತಾ ಇರುವಂತಹ ಉಸಿರು ಇಡೀ ಶರೀರವನ್ನೆಲ್ಲವನ್ನು ಕೂಡ ಚಿನ್ನದ ಬಣ್ಣದಿಂದ ಆವರಿಸ್ಕೊಳ್ತಾ ಇದೆ. ಇಡೀ ಶರೀರವೆಲ್ಲವೂ ಕೂಡ ಒಂದು ವೃತ್ತಾಕಾರದಲ್ಲಿ
ಗೋಲಾಕಾರದಲ್ಲಿ ಒಂದು ಚಿನ್ನದ ಬಣ್ಣದಿಂದ ಪೂರ್ತಿ ನಾವು ಆವರಿಸಿಕೊಂಡಿದ್ದೇವೆ. ನನ್ನ ಶರೀರವೆಲ್ಲವೂ ಕೂಡ ಅಣು ಅಣುಗಳು ಕಣ ಕಣಗಳೆಲ್ಲವೂ ಕೂಡ ಚಿನ್ನದ ಬಣ್ಣದಿಂದ ತುಂಬಿ ಹೋಗಿದೆ. ಬ್ರಹ್ಮಾಂಡದಿಂದಲೂ ಕೂಡ ನಮ್ಮ ಸಹಸ್ರಾರ ಚಕ್ರದಲ್ಲಿ ನಮ್ಮ ತಲೆಯ ಮೇಲೆ ಚಿನ್ನದ ಬಣ್ಣದ ಮಳೆ ಹನಿ ಹನಿ ಹನಿಯಾಗಿ ನಮ್ಮ ಮೇಲೆ ಸುರಿತಾ ಇದೆ. ಆ ಪರಮಾತ್ಮನ ಆಶೀರ್ವಾದ, ಗೋಲ್ಡನ್ ಲೈಟ್ಸ್ ಕಿರಣಗಳು, ಚಿನ್ನದ ಬಣ್ಣದ ಕಿರಣಗಳು ನಮ್ಮ ಇಡೀ ಶರೀರವನ್ನ ಕೂಡ ಅತ್ಯಂತ ಪ್ರಕಾಶಮಾನವಾಗಿ ಬೆಳಕು ಬಂದು 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 ನಮ್ಮನ್ನ ಸೇರ್ಕೊಳ್ತಾ ಇದೆ. ಇಡೀ ಶರೀರವೆಲ್ಲವೂ ಕೂಡ ಚೈತನ್ಯಮಯವಾಗಿ ಚಿನ್ನದ ಬಣ್ಣದ ಶಕ್ತಿಯಿಂದ, ಪರಮಾತ್ಮನ ಆಶೀರ್ವಾದದಿಂದ ಇಡೀ ಶರೀರವೆಲ್ಲವೂ ಕೂಡ ಚೈತನ್ಯಮಯವಾಗಿದೆ, ದಿವ್ಯವಾದಂತಹ ಬೆಳಕಿನಿಂದ ತುಂಬಿದೆ. ಈ ಎಲ್ಲ ಘಟನೆಗಳನ್ನು ಕೂಡ ನಮ್ಮ ಮೂರನೇ ಕಣ್ಣು ಎಲ್ಲವನ್ನು ಗಮನಿಸ್ತಾ ಇದೆ. ಈ ಮೂರನೇ ಕಣ್ಣು ಒಂದು ನಕ್ಷತ್ರದ ರೀತಿಯಲ್ಲಿ ಅತ್ಯಂತ ಪ್ರಕಾಶಮಾನವಾದಂತಹ ಬೆಳಕನ್ನ ಎಲ್ಲಾ ಕಡೆನೂ ಕೂಡ ಹರಡ್ತಾ ಇದೆ. ನಮ್ಮ ಮೂರನೇ ಕಣ್ಣಿನಲ್ಲಿರುವಂತಹ ಈ ಪರಮಾತ್ಮನ ದಿವ್ಯ ಚೈತನ್ಯವು ಬೆಳಗುತ್ತಾ ಬೆಳಗುತ್ತಾ ಪ್ರಕಾಶವನ್ನು, ಅದರ ಜ್ಯೋತಿಯನ್ನು ಹರಡುತ್ತಾ ಹರಡುತ್ತಾ ನಾವಿರುವಂತ ಎಲ್ಲ ಕೋಣೆಯ ತುಂಬಾ ದಿವ್ಯವಾದಂತಹ ಬೆಳಕು ಹರಡ್ತಾ ಇದೆ. ಅಷ್ಟು ಪ್ರಕಾಶಮಾನವಾದಂತಹ ಈ ದಿವ್ಯವಾದಂತಹ ಬೆಳಕು ನಮ್ಮ ಮೂರನೇ ಕಣ್ಣಿನಲ್ಲಿ ಎಲ್ಲಾ ಕಡೆನೂ ಕೂಡ ಆ ಬೆಳಕು ಹರಡ್ತಾ ಇದೆ. ನಮ್ಮ ಗಮನವನ್ನೆಲ್ಲವನ್ನು ಕೂಡ ಈ ಮೂರನೇ ಕಣ್ಣಿನಲ್ಲಿ ತಂದು ನಿಲ್ಲಿಸಬೇಕು. ಇವೆಲ್ಲ ಘಟನೆಗಳನ್ನ ನಮ್ಮ ಮೂರನೇ ಕಣ್ಣು ಗೊತ್ತಿದೆ. ಈ ಮೂರನೇ ಕಣ್ಣು ಆ ದಿವ್ಯವಾದಂತಹ ಚೈತನ್ಯದ ಬೆಳಕು ಮುಂದೆ ಹೋಗ್ತಾ ಇದೆ. ಅದು ಯಾರನ್ನ ಹುಡುಕಿಕೊಂಡು ಅದು ಅದಕ್ಕೆ ಬೇಕಾದಂತಹ ಯಾರು ನೋಡ್ಬೇಕು ಅಂತ ಹೇಳಿ ಆ ದಿವ್ಯವಾದಂತಹ ಬೆಳಕು ಹೆಜ್ಜೆಯನ್ನ ಇಟ್ಕೊಳ್ತಾ ಮುಂದೆ 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 ಸಾಗ್ತಾ ಇದೆ. ಮುಂದೆ ಮುಂದೆ ಹೋಗ್ತಾ ಇರುವಂತಹ ಈ ದಿವ್ಯವಾದಂತಹ ಬೆಳಕು ಹಸಿರು, ಎಲ್ಲೆಲ್ಲೂ ಹಸಿರಿರುವಂತಹ ಒಂದು ಗಾರ್ಡನ್ ಅಲ್ಲಿ ಹೋಗ್ತಾ ಇದೆ. ಹಾಲೆಲ್ಲವೂ ಕೂಡ ತಣ್ಣನೆ ಅಂಜದ, ಸುತ್ತಲೂ ಕೂಡ ಹಸಿರು, ಎತ್ತ ನೋಡಿದರೂ ಕೂಡ ಹಸಿರು ಹಸಿರು ಮರಗಳು, ಹಸಿರು ಗಿಡಗಳು, ದಾಟ್ಕೊಂಡು ಹಾಗೆ ನಡ್ಕೊಳ್ತಾ ಆ ಕಾಡಿನ ಗಾರ್ಡನ್ ಮುಂದೆ ಸಾಕ್ತಾ ಸಾಕ್ತಾ ದೊಡ್ಡದಾದಂತಹ ದಟ್ಟವಾದಂತಹ ಅರಣ್ಯ, ಸುತ್ತಲೂ ಕೂಡ ಮರಗಳು, ಮರಗಳಿಂದ
ಮಧ್ಯದಲ್ಲಿ ಬರ್ತಿರುವಂತ ತಣ್ಣನೆಯ ಗಾಳಿ, ಕಾಡಿನಲ್ಲಿರುವಂತಹ ಆ ಒಂದು ಪರಿಮಳ, ಕಾಡಿನಲ್ಲಿರುವಂತಹ ಎಲ್ಲ ಹೂವುಗಳ ಆ ಒಂದು ಪರಿಮಳ ನಮ್ಮ ಮೂಗಿಗೆ ಅನುಭವಕ್ಕೆ ಬರ್ತಾ ಇದೆ. ಹಾಗೆ ಈ ಒಂದು ಹಸಿರು ಮರಗಳ ತಣ್ಣನೆಯ ಗಾಳಿಯನ್ನು ಅನುಭವಿಸುತ್ತಾ ಹಾಗೆ ಮುಂದೆ ಹೋಗ್ತಾ ಇದೆ. ದೂರದಲ್ಲಿ ಒಂದು ಪುಟ್ಟದಾದಂತ ಒಂದು ಗುಡಿಸಲು ಕಾಣಿಸ್ತಾ ಇದೆ. ಆ ಗುಡಿಸಿನ ಕಡೆ ನೋಡ್ಕೊಂಡು ನಿಧಾನವಾಗಿ ಹೆಜ್ಜೆಯನ್ನ ಮುಂದೆ ಹಾಕ್ತಾ ನಡ್ಕೊಂಡು ಹೋಗ್ತಾ ಇದ್ವಿ. ಅದ್ಭುತವಾದಂತಹ ಒಂದು ದಿವ್ಯವಾದಂತಹ ಗುಡಿಸಲಿನ ಮುಂದೆ ಇರುವಂತಹ ಎಲ್ಲ ಹೂತೋಟಗಳು, ಬಣ್ಣ ಬಣ್ಣದ ಹೂಗಳು, ಸುತ್ತಲೂ ಆವರಿಸಿರುವಂತಹ ಹೂವುಗಳಿಂದ ತುಂಬಿದಂತಹ ಈ ಒಂದು ಗುಡಿಸಲಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀರಾ. ಆ ಗುಡಿಸಲಿನ ಬಾಗಿಲು ತೆರೆದಿದೆ. ಬಾಗಿಲಿನ ಹತ್ತಿರ ಬಂದು ಒಳಗಡೆ ಕಾಲಿಟ್ಟರು ಅದ್ಭುತವಾದಂತಹ ದಿವ್ಯವಾದಂತಹ ಒಂದು ಚೈತನ್ಯದ ಬೆಳಕು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ. ಎಂತ ಮನೋಹರವಾದಂತ ದೃಶ್ಯ ಅಂತ ಹೇಳಿದ್ರೆ ಎಂದೂ ಕೂಡ ನಾವು ನೋಡುವುದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಅದ್ಭುತವಾದಂತಹ ದಿವ್ಯವಾದಂತಹ ಬೆಳಕು. ಆ ಬೆಳಕು ಯಾರು ಅಂತ ನೋಡಿದ್ರೆ ನಿಮ್ಮ ಗಮನ ಎಲ್ಲವನ್ನು ಕೂಡ ಆ ಬೆಳಕಿನ ಕಡೆ ನೋಡಿ. ಆ ಬೆಳಕು ಮತ್ಯಾರೂ ಅಲ್ಲ, ಆ ದಿವ್ಯವಾದಂತಹ ಅದ್ಭುತವಾದಂತಹ ಬೆಳಕು ನೀವು ಆರಾಧನೆ ಮಾಡ್ತಾ ಇರುವಂತಹ, ಸದಾ ನಿಮ್ಮನ್ನು ಕಾಪಾಡುತ್ತಿರುವಂತಹ ಅದ್ಭುತವಾದಂತಹ ಒಂದು ದಿವ್ಯವಾದಂತಹ ಶಕ್ತಿ. ಆ ಶಕ್ತಿಯ ಮುಂದೆ ನೀವು ಹೋಗಿ ಕೂತ್ಕೊಂಡಿದ್ದೀರಾ. ಆ ಚೆನ್ನಾದಂತಹ ಬೆಳಕು, ಆ ದಿವ್ಯವಾದಂತಹ ಬೆಳಕು ಆಶೀರ್ವಾದ ಮಾಡ್ತಾ ಹೋದರೆ ನಿಮಗೆ ಏನು ಬೇಕು, ನೀವೇನ್ ಬೇಕಾದ್ರೂ ಮಾತಾಡ್ಬಹುದು. ಆಶೀರ್ವಾದ ಇಡೀ ಶರೀರವನ್ನೆಲ್ಲವನ್ನು ಕೂಡ ರೋಮಾಂಚನವನ್ನಾಗಿ ಮಾಡ್ತಾ ಇದ್ದಾರೆ. ಆ ದಿವ್ಯವಾದಂತಹ ಶಕ್ತಿ ನಿಮ್ಮ ಶರೀರದ ಅಣುವಿನಲ್ಲಿ ಕಣಗಳಲ್ಲಿ ಕೂಡ ಆ ಒಂದು ಶಕ್ತಿ ನಿಮ್ಮಲ್ಲಿ ಪ್ರವೇಶವಾಗ್ತಾ ಇದೆ. ಎಂತ ಆನಂದ, ಎಷ್ಟು ಜನ್ಮದ ಪುಣ್ಯ. ಎಂತ ಅದೃಷ್ಟ ಮಾಡಿದೀವಿ ಅಂತ ನಮಗೆ ಅರಿವಿಗೆ ಬರ್ತಾ ಇದೆ.
ಈ ಒಂದು ಅವಕಾಶವನ್ನ ನಾವೆಲ್ಲರೂ ಕೂಡ ಮಿಸ್ ಮಾಡ್ಕೋಬಾರ್ದು. ನಿಮ್ಮ ಮನಸ್ಸಿನಲ್ಲಿ ಏನಿದೆಯೋ ಸಂಪೂರ್ಣವಾಗಿ ನೀವು ಮಾತಾಡ್ತಿರೋದು ನೀವು. ಇಂಥ ಸೌಭಾಗ್ಯ ಯಾರಿಗೂ ಕೂಡ ಸಿಗೋದಿಲ್ಲ. ಎರಡು ಕೈಗಳಿಂದಲೂ ಕೂಡ ಆಶೀರ್ವಾದ ಮಾಡಿದಂತಹ ಈ ದಿವ್ಯವಾದಂತಹ ಬೆಳಕು ಎಲ್ಲಿಂದ ಬಂದಿತ್ತು ಅಲ್ಲಿಗೆ ನಿಧಾನವಾಗಿ ವಾಪಸ್ ಹೋಗ್ತಾ ಇದ್ದೀನಿ. ನೀವು ನಿಧಾನವಾಗಿ ಎದ್ದು ಆ ಗುಡಿಸಲಿನ ಬಾಗಿಲಿನಿಂದ ಹೊರಗಡೆ ಬರ್ತಾ ಇದ್ದೀರಾ. ಹಿಂದೆ ಇರುವಂತಹ ಎಲ್ಲ ಹೂಗಳನ್ನ ನೋಡ್ಕೊಂಡು ಮತ್ತೆ ವಾಪಸ್ ಬರ್ತಾ ಇದ್ದೀರಾ. ಬರ್ತಾ ಇದ್ದೀರಾ. ಕಾಡಿನಲ್ಲಿರುವಂತಹ ಮರಗಳು, ಆ ಹಸಿರುಗಳು, ಆ ವಾಸನೆ, ತಣ್ಣನೆಯ ಗಾಳಿ ಎಲ್ಲವನ್ನ ನಡ್ಕೊಂಡು ವಾಪಸ್ ಬರ್ತಾ ಇದ್ದೀವಿ. ಕಾಡಿನಲ್ಲಿ ತಣ್ಣನೆಯ ಅನುಭವವನ್ನು ಕಾಲುಗಳೆಲ್ಲವೂ ಕೂಡ ಅನುಭವಕ್ಕೆ ಬರ್ತಾ ಇದೆ. ಕಸ್ಕೊಂಡು ಹಾಗೆ ಬರ್ತಾ ನಿಮ್ಮ ಮೂರನೇ ಕಣ್ಣನ್ನ ದಿವ್ಯವಾದ ನಡೆ ಬಂದು ಸೇರ್ತಾ ಇದ್ದೇನೆ. ನಿಧಾನವಾಗಿ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಹೊರಗೆ ಬಿಡಿ. ನಿಧಾನವಾಗಿ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಹೊರಗೆ ಬಿಡಿ. ಸ್ವಾಭಾವಿಕವಾಗಿ ನೀವಿರುವಂತಹ ಕೋಣೆಯ ಶಬ್ದಗಳನ್ನ ಗಮನಿಸಿ. ಕಾಲ್ ಬೆರಳುಗಳನ್ನು ಅಲುಗಾಡಿಸಿ. ಕೈ ಬೆರಳುಗಳನ್ನ ಅಲುಗಾಡಿಸಿ. ಕೈ ಬೆರಳುಗಳನ್ನ ಚೆನ್ನಾಗಿ ಉಜ್ಜಿ ನಿಮ್ಮ ಶರೀರದ ಎಲ್ಲ ಭಾಗಗಳಲ್ಲಿ ದಿವ್ಯವಾದಂತಹ ಚೈತನ್ಯದ ಶಕ್ತಿಯನ್ನ ಇವತ್ತು ತುಂಬಾ ಪವರ್ಫುಲ್ ಆದಂತಹ ಧ್ಯಾನ. ತಿಳಿದೇನೋ ಹಿಂದಿನ ಜನ್ಮದಲ್ಲಿ ಈ ಜನ್ಮದಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮಿಂದ ನಕಾರಾತ್ಮಕ ಶಕ್ತಿಗಳು ಉಂಟಾಗಿದ್ರೆ ನಾವು ನಮ್ಮನ್ನ ಕ್ಷಮಿಸ್ಬೇಕಾಗಿರುವುದನ್ನು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಎಲ್ಲ ದಿವ್ಯ ಆತ್ಮಗಳಿಂದನೂ ಕೂಡ ನಮ್ಗೆ ತಿಳಿದೇನು ನಕಾರಾತ್ಮಕ ಶಕ್ತಿಗಳು, ಯೋಚನೆಗಳು ನಮ್ಮಿಂದ ಉಂಟಾಗಿದ್ರು ಮತ್ತೆ ಬೇರೆಯವರಿಂದ ಕೂಡ ನಮಗೂ ಕೂಡ ಉಂಟಾಗಿದ್ರು ನಾವು ಶುದ್ಧ ಮನಸ್ಸಿನಿಂದ ನಾವು ಕ್ಷಮೆಯನ್ನ ಕೇಳ್ಕೊಂಡು ನಮ್ಗೆ ಅನುಗ್ರಹವನ್ನು ನೀಡಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ. ಮತ್ತೆ ನಾಳೆ ಇದೇ ಸಮಯಕ್ಕೆ ನಾವು ಭೇಟಿಯಾಗೋಣ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಎಲ್ಲ ದಿವ್ಯಾತ್ಮಗಳಿಗೆ ಎಲ್ಲರಿಗೂ ಕೂಡ ಈ ಒಂದು ಎಲ್ಲರೂ ಕೂಡ ಧ್ಯಾನದಲ್ಲಿ ಎಲ್ಲ ಆತ್ಮಗಳು ಕೂಡ ಆಧ್ಯಾತ್ಮಿಕವಾಗಿ ಮುಂದುವರಿಯುವಂತೆ ಪ್ರಾರ್ಥನೆ ಅಂತ ಈ ಒಂದು ಸೆಷನ್ ಕ್ಲೋಸ್ ಮಾಡೋಣ. ಎಲ್ಲರಿಗೂ ಧನ್ಯವಾದ.